ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗಲ್ಲಿ ಫುಲ್ ಡೇ ಬ್ಲಾಗ್ ಆಗಿರುತ್ತೆ, ಡೇ ಇಂದ ನೈಟ್ ತನಕ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಟಿಫನ್ ಎಲ್ಲ ಮಾಡಿ ತಿನ್ನಿಸಿ ಮಗನ ಕೂಡ ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಹೋಗಿದ್ದೀನಿ. ಪರವಾಗಿಲ್ಲ, ಜಾಸ್ತಿ ಬಿಟ್ಟೈತೆ ಮೆಣಸಿನ್ಕಾಯಿ. ಹೌದಾ, ಚೆನ್ನಾಗಿ ಭಾಳ ನೋಡ್ತೇವೆ. ಹಿಂಗಿದ್ರೆ ಖಾರ ಇರಲ್ಲ. ದೊಡ್ಡದಾಗಿತ್ತು ಹೋದ ವರ್ಷ. ಹಾಂ, ಕರ್ಬೇವು ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು. ಕರ್ಬೇವು ಒಳ್ಳೆ ಚೆನ್ನಾಗಿ ಬಂದೈತಿ. ಕಡ್ಡಿ ಥರ ನಿಂತಿತ್ತು, ಇವಾಗ ಮಳೆ ಹೋಯ್ತಲ್ಲ ಎಲ್ಲ ಚೆನ್ನಾಗಿ ಬಂದಿತ್ತು. ಇಲಿ ಎಲ್ಲ ತಿಂದಾಗುತ್ತೆ. ಹಾಂ, ಇಲಿ ತಿಂದಾಗುತ್ತೆ, ಮೇಯ್ನ್ ಇಲಿ ಪ್ರಾಬ್ಲಮ್. ನಾ ಮಕ್ಕಳನ್ನ ಕೂಡ ಸ್ಕೂಲಿಗೆ ಬಿಟ್ಟು ರಿಟರ್ನ್ ಬರಬೇಕಾದ್ರೆ ನನ್ನ ಫ್ರೆಂಡ್ ಮನೆ ಹತ್ರ ಹೋಗಿದ್ದೆ. ಅವರಂದು ತುಂಬಾ ಚೆನ್ನಾಗಿ ಗಾರ್ಡನಿಂಗ್ ಮಾಡಿದ್ದಾರೆ ಮನೆ ಮುಂದೆ. ಅದನ್ನೆಲ್ಲ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಿಂತ್ಕೊಂಡು ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು ಬೇಕಿತ್ತು ಅಂತ ಅವ್ರ ಮನೆ ಹತ್ರನೇ ಕಿತ್ಕೊಂಡು ಬಂದೆ. ಸಾಂಬಾರಿಗೆಲ್ಲ ಹಸಿ ಕರ್ಬೇವಿನ ಸೊಪ್ಪು ಹಾಕೋದು ಚೆನ್ನಾಗಿರುತ್ತೆ, ಫ್ರೇಗ್ರೆನ್ಸ್ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪೆಲ್ಲ ಕಿತ್ಕೊಂಡು ಅವ್ರದ್ದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ಇನ್ನು ತುಂಬಾ ಚೆನ್ನಾಗಿ ಗಿಡಗಳೆಲ್ಲ ಹಾಕಿದ್ರು, ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡು ಇನ್ನು ಮನೆಗೆ ಬಂದೆ. ಮನೆಗೆ ಬರೋಷ್ಟು ಅಪ್ಪ ಕೂಡ ಮನೆಗೆ ಬಂದಿದ್ರು. ಏನು ಸಾಮಾನು ಮಾಡ್ತಾರೆ ಇದರಲ್ಲಿ? ಚೆನ್ನಾಗಿರ್ತದಾ? ಅಜ್ಜಿ ಇದ್ದಾಗೆಲ್ಲ ಮಾಡದ್ದ? ಅದೆಲ್ಲ ಮಾಡ್ತಾ ಇದ್ರಾ? ಬೈಲಿಲ್ವೇನಪ್ಪ ಅವರು? ಗುಂಡಪ್ಪರು ಅಂತ ಇದ್ರು, ಒಂದು 20 ಕಾಯಿ ಕಿತ್ಕೊಂಡ್ಬಿಟ್ಟಿದೆ. ಎಲ್ಲ ಊತಾಕ್ಬಿಟ್ಟು ಬಂದ್ಬಿಟ್ಟಿದೆ ಮನೆಗೆ. ಹುಡುಕ ಬಂದಿದ್ರಾ? ಆಮೇಲೆ ಎಲ್ಲ ತಂದು ನೈಟೆಲ್ಲ ಕೊತ್ತಿ ಬಸ್ಸಾರು ಮಾಡಿ. ಅಜ್ಜಿ ಬೈಲಿಲ್ವಾ ನಿಂಗೆ? ಆತನಿತ್ತಲ್ಲ, ಆತ ಇದ್ದಂಗೆ ನಾವೆಲ್ಲ ಇದ್ದಂಗೆ ಮಾಡಿ ಎಲ್ಲ ಮಾಡ್ತಾ ಇದೆ. ಬಲ್ತೈತೇನಪ್ಪ ಕಾಯಿ? ಇನ್ನು ಊರಿಂದ ಬರ್ತಾ ಕೊತ್ಕಾಯಿನ ತೊಗೊಂಬಂದಿದ್ವಿ, ಅದನ್ನು ಕೂಡ ಅಪ್ಪ ಎಲ್ಲ ಕೊತ್ಬಿಟ್ಟು ಕೊಡ್ತಾ ಇದ್ದಾರೆ. ಇನ್ನು ಬಸ್ ಸಾಂಬಾರು ಉಪ್ಸಾರು ಎರಡೂ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಪ್ಪ ಎಲ್ಲ ಕೊತ್ಕೊಡ್ತಾ ಇದ್ದಾರೆ ಕಾಯಿನ. ಇರೋದ್ರಲ್ಲಿ ಇದೇ ಚಿಕ್ಕದು, ಇನ್ನೊಂದಿತ್ತು ಅದು ಇನ್ನೊಂಚೂರು ದೊಡ್ಡದಿತ್ತು. ನಾನು ಒಬ್ಳಿಗೆ ಅಲ್ವಾ ಸಾಕು ಅಂತ ಇತ್ತು ತಗೊಂಡೆ. ಹಾಲು ಬರ್ತಾಯಿದೆ, ಹಾಲು ಬರ್ತಾನೆ ಇರ್ತದ. ಇಲ್ಲೇನೆ ತಕ್ಕಿದ್ದ ನಮ್ಮ ಮೊನ್ನೆಯಿಂದ. ಇದ್ರ ಜೊತೆ ಏನೇನು ಕಾಳು ಹಾಕಿದ್ರೆ ಚೆನ್ನಾಗಿರ್ತದೆ? ಏನು ಕಾಳು ಹಾಕಿದ್ರೆ ಚೆನ್ನಾಗಿರ್ತದೆ? ಹಿಂಗೆ ಕೈ ನೋವು ಬರೋ ತನಕ ಕೊಚ್ತಾನೆ ಇರೋದ? ಹಾಂ, ತೋರ್ಸಿ ಕೊಚ್ಚಿರೋದು ಹೆಂಗಾಗೈತೆ ಒಂಚೂರು. ಇನ್ನು ನಾವು ಟಾರ್ಪಲ್ ಮೇಲೆ ಹಾಕ್ಕೊಂಡು ಕೊಚ್ತಾ ಇದ್ವಿ. ಇನ್ನು ಟಾರ್ಪಲ್ ಸಹ ಬಿಸಾಕ್ಬಿಡ್ಬೋದು ಯೂಸ್ ಮಾಡಿಬಿಟ್ಟು ಅಂತ ಹೇಳ್ಬಿಟ್ಟು ಅಕ್ಕಿ ಚೀಲನ ಕಟ್ ಮಾಡಿಬಿಟ್ಟು ಈ ರೀತಿಯಾಗಿ ಮಾಡಿಕೊಂಡು ಕೊತ್ಕಾಯಿನ ಕೊತ್ಕೊತಾ ಇದ್ದೀವಿ. ವಾಷಿಂಗ್ ಮಿಷಿನ್ ರಿಪೇರಿಗೆ ಕಳಿಸ್ತಾವ್ರಂತೆ, ಸಂಜೆ ಬಂದರೆ. ಇನ್ನು ಒಂದು ಕಡೆ ಹಲಸಿನಕಾಯಿನೂ ಕೂಡ ಕೊತ್ತಿ ರೆಡಿ ಮಾಡಿದ್ವಿ. ಇನ್ನೊಂದು ಅರ್ಧ ಹಲಸಿನ ತೋಳನ್ನು ತಂದಿದ್ವಿ, ಅದನ್ನು ಕೂಡ ಬಿಡಿಸಿ ಇಕ್ಕಿದ್ದೀವಿ, ಈ ಥರ ತಿನ್ನಲಿಕ್ಕೆ ಆಗುತ್ತೆ ಅಂತ. ಇನ್ನು ಇದನ್ನು ಬಸ್ಸಾರು ಮಾಡಲಿಕ್ಕೆ ಯೂಸ್ ಮಾಡ್ಕೋತೀನಿ. ಇನ್ನು ಊರಿಂದ ಬರ್ತಾನೆ ಸೊಪ್ಪುಗಳೆಲ್ಲ ತಂದಿದ್ದೆ. ಇನ್ನು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಅದನ್ನು ಕೂಡ ಬಿಡಿಸಿಕೊಂಡೆ. ಇನ್ನು ಮೆಂತ್ಯ ಸೊಪ್ಪು ಸಹ ಒಂದು ಕಡೆ ತಂದಿದ್ದೆ, ಅದನ್ನು ಕೂಡ ಬಿಡಿಸಿ ಇಕ್ಕೊಂಡಿದ್ದಾಯಿತು, ಅದು ಕೂಡ ತುಂಬ ಚೆನ್ನಾಗಿತ್ತು. ಇನ್ನು ಮಸೊಪ್ಪಿನ ಸೊಪ್ಪು ಕೂಡ ತಂದಿದ್ದೆ, ಅದನ್ನು ಕೂಡ ಎಲ್ಲ ನೀಟಾಗಿ ಸೋಸಿ ಸಂಜೆನೇ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಎಲ್ಲ ರೆಡಿ ಮಾಡಿಕೊಂಡೆ. ಮಸೊಪ್ಪಿನ ಸೊಪ್ಪಂತೂ ಚೆನ್ನಾಗಿತ್ತು, ಒಂದು 4-5 ಥರ ಸೊಪ್ಪಿತ್ತು. ಇನ್ನು ಅವರೆಕಾಯಿ ಸಹ ತಂದಿದ್ದೆ ಊರಿಂದ ಬರ್ತಾ, ಅದನ್ನು ಸಹ ಬಿಡಿಸಿ ಇಕ್ಕೊಂಡೆ. ಅದನ್ನು ಕೂಡ ಬಾಕ್ಸಿಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಸಾಂಬಾರು ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಅವರೆಕಾಯಿನೂ ಸಹ ಬಿಡಿಸಿಕೊಂಡೆ. ಇನ್ನು ನುಗ್ಗೆ ಸೊಪ್ಪಲ್ಲಿ ಹೂವು ತೊಗೊಂಬಂದಿದ್ದೆ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಇದನ್ನು ಎಗ್ ಬುರ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ಕೂಡ ತೊಗೊಂಡ್ಬಂದೆ.
ಎಗ್ ಬುರ್ಜಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಎಲ್ಲ ಸೋಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಎಗ್ ಬುರ್ಜಿ ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಎಗ್ ಬುರ್ಜಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೂ ಕೂಡ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ತುಂಬಾ ಚೆನ್ನಾಗಿರುತ್ತೆ ತಿನ್ನಿಸ್ಲಿಕ್ಕೂ ಕೂಡ. ಮಕ್ಕಳು ಕೂಡ ತಿಂತಾರೆ. ನಮ್ಮ ಮನೇಲಿ ಈ ಥರ ಮಾಡಿಕೊಟ್ಟು ಇದನ್ನೆಲ್ಲ ಸೋಸಿಟ್ಕೊಂಡೆ. ಇನ್ನು ಕುಂಬಳಕಾಯಿ ಕೂಡ ತಂದಿದ್ದೆ. ಅರ್ಧ ಕಟ್ ಮಾಡಿಬಿಟ್ಟು ಇನ್ನು ಅರ್ಧ ಹಾಗೆ ಇಟ್ಟಿದ್ದೀನಿ. ಇವು ನಾಳೆ ಬೆಳಗ್ಗೆ ದೋಸೆ ಮಾಡಿಬಿಟ್ಟು ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಹಚ್ಚಿಕ್ಲಿಕ್ಕೆ ಅಂತ ತೊಗೊಂಡೆ. ಇನ್ನು ಮಾವಿನಕಾಯಿ ಸಹ ತಂದಿದ್ದೆ ಊರಿಂದನೇ. ಅದನ್ನು ಕೂಡ ಎಲ್ಲ ತೊಳೆದು ಇಟ್ಕೊಳ್ಳೋಣ, ಫ್ರಿಜ್ಜಿಗೆ ಇಟ್ಬಿಡೋಣ ಅಂತ ಅದನ್ನು ಕೂಡ ತೊಳೆದು ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಅದನ್ನು ಕೂಡ ತೆಗೆದಿಟ್ಕೊಂಡೆ. ಇನ್ನು ಸೈಜ್ ನೋಡಿ ಎಷ್ಟು ದಪ್ಪ ಇದೆ ಒಂದೊಂದು ಕಾಯಿ ಅಂತ ಹೇಳ್ಬಿಟ್ಟು. ಸೈಜ್ ಕೂಡ ತುಂಬ ದಪ್ಪದಿತ್ತು. ಒಂದು 2 ಕಾಯಿ ತಂದಿದ್ದೆ. ಇನ್ನು ಅಲ್ಲಿಂದ ಬರ್ತಾ ಎಳ್ಳಿಕಾಯಿ ಕೂಡ ಇತ್ತು. ಎಳ್ಳಿಕಾಯಿ ಕೂಡ ಒಂದು 2 ಎಳ್ಳಿಕಾಯಿನ ತೊಗೊಂಬಂದಿದ್ದೆ. ಚಿತ್ರಾನ್ನ ಮಾಡಲಿಕ್ಕೆಲ್ಲ ಚೆನ್ನಾಗಿರುತ್ತೆ. ಎಳ್ಳಿಕಾಯಿ ಚಿತ್ರಾನ್ನ ಮಾಡಲಿಕ್ಕೆ ಮತ್ತು ಎಳ್ಳಿಕಾಯಿ ಉಪ್ಪಿನಕಾಯಿ ಹಾಕಲಿಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಳ್ಳಿಕಾಯಿ ಕೂಡ ತಂದಿದ್ದೆ. ಅದನ್ನೆಲ್ಲ ಇನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡೆ. ಇನ್ನು ನುಗ್ಗೆ ಸೊಪ್ಪು ಕೂಡ ಇತ್ತಲ್ಲ, ಈ ನುಗ್ಗೆ ಸೊಪ್ಪನ್ನು ಎಲ್ಲ ಬಿಡಿಸಿ ಇಟ್ಕೋಬೇಕು. ಇನ್ನು ನುಗ್ಗೆ ಸೊಪ್ಪನ್ನ ಒಂದು 2ರಿಂದ ಒಂದು 3 ಸತಿ ಮಾಡ್ಕೋಬೋದು. ಜಾಸ್ತಿನೇ ಇದೆ ಸೊಪ್ಪು. ಸರಿ ಇದನ್ನು ಎಲ್ಲ ಬಿಡಿಸಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ಹಾಗೆ ಕಟ್ಟಿಕ್ಕಿದ್ನಲ್ಲ ಎಲೆ ಎಲ್ಲ ಬಿಚ್ಕೊಂಡಿತ್ತು. ಇವಾಗ ಇದನ್ನು ಸಹ ನೀಟಾಗಿ ಬಿಡಿಸಿ ಇಟ್ಕೊಂಬಿಡ್ತೀನಿ. ಬಿಡಿಸಿ ಇಟ್ಕೊಂಬಿಟ್ರೆ ಫ್ರಿಜ್ಜಲ್ಲಿ ಒಂದು 2ರಿಂದ 3 ಟೈಮಿಗೆ ಯೂಸ್ ಮಾಡ್ಕೋಬೋದು. ಇನ್ನು ನುಗ್ಗೆ ಸೊಪ್ಪನ್ನು ಸಹ ಸೋಸಿ ಇಟ್ಕೊಂಡು ಇನ್ನು ಪಾತ್ರೆ ಕೂಡ ವಾಶ್ ಮಾಡಲಿಕ್ಕಿತ್ತು ಅಂತ ಇವಾಗ ಪಾತ್ರೆ ವಾಶ್ ಮಾಡಲಿಕ್ಕೆ ಬಂದಿದ್ದೀನಿ. ಇನ್ನು ಪಾತ್ರೆನೆಲ್ಲ ವಾಶ್ ಮಾಡೆಲ್ಲ ಇಟ್ಟು ಗ್ಯಾಸೆಲ್ಲ ಒರೆಸಿ ಕಸ ಎಲ್ಲ ಗುಡಿಸ್ಕೊಂಡಿದ್ದಾಯಿತು. ಇನ್ನು ಸಂಜೆ ಮೇಲೆ ಅವ್ರ ಅಜ್ಜಿ ಮನೆ ಹತ್ರ ಕೂಡ ಕರ್ಕೊಂಡೋಗಿದ್ದೆ ಮಕ್ಕಳನ್ನ. ಅಲ್ಲಿ ಕೂಡ ಅವ್ರ ತಾತ ಬಂದಿದ್ದರು. ಅಲ್ಲಿ ಗಸಗಸೆ ಮರ ಬೇಕು ಅಂತ ಹೇಳ್ಬಿಟ್ಟು ಗಸಗಸೆನ ಕೀಳ್ಸ್ಕೊತಾ ಇದ್ದ. ಇನ್ನು ಸ್ವಲ್ಪ ನನ್ನ ಹಸ್ಬೆಂಡ್ಗೆ ಕೈಯಲ್ಲಿ ಅಲರ್ಜಿ ಆಗಿತ್ತು ಅಂತ ಹೇಳ್ಬಿಟ್ಟು ಇನ್ನು ಈ ಬುಗ್ಡಿಕಾಯಿನೂ ಸಹ ಕಿತ್ತಿಸ್ಕೊಂಡೆ. ಈ ಬುಗ್ಡಿಕಾಯಿ ಯಾರಿಗಾದ್ರೂ ಅಲರ್ಜಿ ಆಗಿದ್ದರೆ ಅಲ್ಲಿ ಹಚ್ಚಿದ್ರೆ ಇದು ಬೇಗ ವಾಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಬುಗ್ಡಿಕಾಯಿನೂ ಸಹ ಕೀಳ್ಸ್ಕೊಂಡೆ ನಾನಲ್ಲಿ. ನಿಲ್ಕೊಡು. ಇನ್ನು ನನ್ನ ಬರ್ತಡೇ ಇತ್ತು ಅಂತ ಹಸ್ಬೆಂಡ್ ಕೂಡ ಕೇಕ್ ತರಕ್ಕೆ ಹೋಗಿದ್ರು. ನಾನು ಕೇಕೆಲ್ಲ ಏನು ಬೇಡ, ಏನು ಕಟ್ ಮಾಡೋದೆಲ್ಲ ಬೇಡ ಅಂದೆ. ಸರಿ ಹಾಗೆ ಇನ್ನೇನು ಬರೋದು, ಹನಿ ಕೇಕ್ ತರ್ತೀನಿ ಮಕ್ಳಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಇನ್ನು ನನಗೆ ಹನಿ ಕೇಕ್ ಅಂದರೆ ಇಷ್ಟ. ಸರಿ ಅದನ್ನೇ ತೊಗೊಬರ್ತೀನಿ ಅಂತ ಇನ್ನು ಹನಿ ಕೇಕ್ ಸಹ ತಂದಿದ್ರು. ಹನಿ ಕೇಕ್ ಕೂಡ ತಿಂದು ಇವತ್ತಿನ ದಿನನ ಮುಗಿಸಿದ್ವಿ. ಇನ್ನು ನೈಟಿಗೆ ಅಡುಗೆ ಕೂಡ ಮಾಡಬೇಕಾಗಿತ್ತು. ಇನ್ನು ಎಗ್ ಬುರ್ಜಿ ಕೂಡ ಬ್ಯಾಲೆನ್ಸ್ ಇದೆ ನುಗ್ಗೆಬಿಟ್ಟು ಇವಾಗ ಅಡುಗೆ ಮಾಡ್ಕೊತಾ ಇದ್ದೀನಿ. ಬುರ್ಜಿ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋನ ಸಪ್ರೇಟಾಗಿ ಹಾಕ್ತೀನಿ ನಾನು, ಯಾವ ರೀತಿ ಎಗ್ ಬುರ್ಜಿ ಮಾಡೋದು ಅಂತ ಹೇಳ್ಬಿಟ್ಟು. ಇನ್ನು ನುಗ್ಗೆ ಸೊಪ್ಪಿನ ಹೂದಲ್ಲಿ ಮಾಡಿದ್ದಿತ್ತಲ್ವ, ಸಪ್ರೇಟಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನಾಳೆ ಇಲ್ಲ ನಾಡಿದ್ರಲ್ಲಿ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಅದ್ರ ಜೊತೆ ಇದು ಊಟಕ್ಕೆ ಸೈಡ್ಗೆ ನೆಂಚ್ಕೊಳಕ್ಕಂತ ಮಾಡಿದ್ದು ಮಸೊಪ್ಪು ಮಾಡ್ಕೊಂಡಿದ್ದೆ. ಮಸೊಪ್ಪಿನ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಸಾಂಬಾರು ಕೂಡ ರೆಡಿಯಾಗಿತ್ತು. ಅದ್ರ ಜೊತೆ ಮುದ್ದೆ ಅನ್ನ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಊಟಕ್ಕೆ ಕೂಡ ಬಡಿಸ್ಬೇಕಾಯಿತು. ಸಂಜೆ ಆಲ್ಮೋಸ್ಟ್ 8 ಗಂಟೆ ಆಗಿದೆ. ಇವಾಗ ಊಟಕ್ಕೆ ಬಡಿಸ್ತಾ ಇದ್ದೀನಿ. ನಮ್ಮ ಮಸೊಪ್ಪಿನ ಸಾಂಬಾರು ಜೊತೆ ಸ್ವಲ್ಪ ಅವರೆಕಾಯಿನ ಬೇಯಿಸ್ಬಿಟ್ಟು ಅದ್ರ ಜೊತೆ ಹಾಕಿದ್ದೆ ಸಾಂಬಾರಿಗೆ. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮಸೊಪ್ಪು ಮಾಡೋದ್ರಿಂದ ನಾನು ಸ್ವಲ್ಪ ಅರ್ಧ ರುಬ್ಬಿಟ್ಟು ತರಿಯಾಗಿ ರುಬ್ಬಿಟ್ಟು ಮಸೊಪ್ಪನ್ನ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಮುದ್ದೆ ಜೊತೆ ಆ ಮಸೊಪ್ಪು ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಮಸೊಪ್ಪಿನ ರೆಸಿಪಿ ನಾನೇ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇಲ್ಲ. ಆಲ್ರೆಡಿ ಒಂದು 2ರಿಂದ 3 ಸತಿ ನನ್ನ ಯೂಟ್ಯೂಬ್ ಚಾನಲಲ್ಲೇ ಶೇರ್ ಮಾಡ್ಕೊಂಡಿದ್ದೀನಿ ರೆಸಿಪಿನ. ಅದರಿಂದ ಈ ಸತಿ ಏನು ಶೇರ್ ಮಾಡ್ಕೋತಾ ಇಲ್ಲ. ಇದ್ರ ಜೊತೆ ಎಗ್ ಬುರ್ಜಿ ಮಾಡಿದ್ನಲ್ಲ ನಾನು ನುಗ್ಗೆ ಸೊಪ್ಪಿನ ಹೂವು ಹಾಕಿ, ಇದ್ರ ಜೊತೆ ಊಟನ ಮುಗಿಸ್ಕೊಂಡ್ವಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಬೆಳಗ್ಗೆಯಿಂದ ಸಂಜೆ ತನಕ ನಾನು ರುಟೀನ್ ಈ ರೀತಿಯಾಗಿತ್ತು. ಹೋಗಿ ಬರಲಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.